क्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ओं गं गणपतये नमः। ವಿಶ್ವಸುನಾಮ ಸಂವತ್ಸರ ದಕ್ಷಿಣಾಯನ ಶುಕ್ಲಪಕ್ಷ ಭಾದ್ರಪದ ಮಾಸ 24/8/2025ರಿಂದ 30/8/2025ರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ವಿಶೇಷವಾಗಿ ಗಣೇಶ ಚತುರ್ಥಿಯ ಗೌರಿ ಗಣೇಶ ಹಬ್ಬದ ಚತುರ್ಥಿಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ಗಣೇಶ ಮತ್ತು ಗೌರಿ ತಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಅನೇಕ ವಿಘ್ನಗಳನ್ನು ದೂರ ಮಾಡಲಿ. ಹಾಗೆ ಕಂಕಣ ಭಾಗ್ಯಕ್ಕೆ ತಾಯಿ ಸರ್ವಮಂಗಳೆಯಾಗಿರ್ತಕ್ಕಂಥ ಗೌರಿ ತಮ್ಮೆಲ್ಲರಿಗೂ ಕೂಡ ಕಂಕಣ ಭಾಗ್ಯ, ಸೌಮಂಗಲ್ಯತನ, ಕುಟುಂಬ ಅಭಿವೃದ್ಧಿಯನ್ನು ಕೊಟ್ಟು ಆಕೆ ಆಶೀರ್ವಾದ ಮಾಡಲಿ ಅಂತ ನಾವು ಬೇಡಿಕೊಳ್ಳೋಣ. ಭಾಳ ಮುಖ್ಯವಾಗಿ ಈ ವಾರ ಸಡಗರದ ದಿನ, ಸಡಗರದ ವಾರ ಕೂಡ. ನಮಗೆ ಗಣೇಶ ಹಬ್ಬವಲ್ಲ, ಅದೊಂದು ಸಂಭ್ರಮದ ಆಚರಣೆ ಇರತಕ್ಕಂಥದ್ದು. ಬರೀ ಕೇವಲ ಹಬ್ಬ ಹರಿದಿನ ಹಬ್ಬ ಅಂತ ಅಂದ ಕ್ಷಣಕ್ಕೆ ಗಣೇಶನನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಕೂಡ ನಾವು ಗಣೇಶನನ್ನು ಆರಾಧನೆಯನ್ನು ಮಾಡ್ತೇವೆ. ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣಗಳು ಇದ್ದೇ ಇರ್ತದೆ. ದರ್ ಈಸ್ ಎ ಬಿಹೈಂಡ್. ಪ್ರತಿಯೊಂದು ಒಂದು ಕೆಲಸದ ಹಿಂದೆ ಒಂದು ಕಾರಣಗಳಿದ್ದೇ ಇರ್ತದೆ. ಹಬ್ಬ ಎಲ್ಲ ತಿಥಿ ಬೇಸಿದ ಮೇಲೆ ತೃತೀಯ ತಿಥಿ ಗೌರಿ ಬರ್ತದೆ, ತದನಂತರ ಚತುರ್ಥಿ ಗಣೇಶ ಚತುರ್ಥಿ, ಆ ತಿಥಿ ಆಧಾರದ ಮೇಲೆ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂಥ ಮಹತ್ವ. ನಾನು ಆಧ್ಯಾತ್ಮಿಕಕ್ಕೆ ಹೋಗೋದಿಲ್ಲ, ಈಗಿನ ಪ್ರೆಸೆಂಟ್ ಏನಿದೆ ಅದನ್ನು ಮಾತ್ರ ಹೇಳ್ತೇನೆ. ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ, ಕಷ್ಟಗಳನ್ನು ಮೋಕ್ಷವನ್ನು ಕೊಡಲಿಕ್ಕೋಸ್ಕರ ಗಣೇಶನ ಪ್ರಾರ್ಥನೆ ಏಕೈಕವಾಗಿರ್ತಕ್ಕಂಥ ವಿಧಾನ. ಸುಮಂಗಲಿಯರು ಅಂದರೆ ತನ್ನ ಸೌಮಂಗಲ್ಯತನವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ತನ್ನ ಕುಟುಂಬ, ಮನೆ, ಮಕ್ಕಳು ಎಲ್ಲವನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥವಳು ಜಗನ್ಮಾತೆ. ಅಂದರೆ ಅರ್ಥಾತ್ ನಮ್ಮ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು. ನಾವು ಅದಕ್ಕೋಸ್ಕರ ಗೃಹಿಣಿ ಗೃಹ ಮುಚ್ಚತೆ ಅಂತ ನೋಡಿದ್ವಿ. ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಧಾನವನ್ನು ವಹಿಸ್ತಕ್ಕಂಥದ್ದು ಗೃಹಿಣಿಯ ಪಾತ್ರ. ಯಾಕೆಂದರೆ ಒಂದು ಸಾಂಸಾರಿಕ ಜೀವನ, ಒಂದು ಗೃಹಿಣಿ ಚೆನ್ನಾಗಿದ್ದಾಳೆ ಆ ಮನೆಯಲ್ಲಿ ಅಂದರೆ ಲಕ್ಷ್ಮಿ ತಾಂಡವಾಡ್ತದೆ, ಮನೆಯಲ್ಲಿ ನೆಮ್ಮದಿ ಇರ್ತದೆ. ಪ್ರತಿಯೊಂದು ಕೂಡ ಆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದ್ದೇ ಇರ್ತದಲ್ವಾ. ಅಲ್ಲಿ ಸ್ವಲ್ಪ ಗೃಹಿಣಿಯ ಒಂದು ಸಮಸ್ಯೆ ಅಂದರೆ ಸಾಂಸಾರಿಕ ಜೀವನ ಯಾವಾಗಲೂ ಕೂಡ ಮೊರೆ ಹಾಕ್ಕೊಳ್ತಕ್ಕಂಥದ್ದು, ಮಾನಸಿಕವಾಗಿ ಒತ್ತಡ ಇರತಕ್ಕಂಥ ಗೃಹಿಣಿಯ ಮನೆಯನ್ನು ನೋಡಿ ಆ ಮನೆಯಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ. ಹೌದಲ್ವೋ? ಖಂಡಿತವಾಗಿ ನಾವು ಅದಕ್ಕೆ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಮನೆ ಅಂದರೆ ಸುಖಸ್ಥಾನ. ನಮ್ಮ ಮನೆ ನೆಮ್ಮದಿಯಾಗಿದ್ದಾಗ, ಆ ಗೃಹಿಣಿ ನೆಮ್ಮದಿಯಾಗಿದ್ದಾಗ ಮನೆ ನೆಮ್ಮದಿಯಾಗಿದ್ದೇ ಇರ್ತದೆ. ಖಂಡಿತವಾಗಿ ನಾವೆಲ್ಲ ಕೂಡ ಪ್ರತಿಯೊಬ್ಬರಲ್ಲೂ ಕೋಪ, ತಾಪಗಳು, ಮನಸ್ತಾಪಗಳು ಎಲ್ಲ ಬರ್ತದೆ. ಆದರೆ ಸಾಧ್ಯವಾದಷ್ಟು ಅದನ್ನು ಲಿಮಿಟ್ ಮೀರಿ ಹೋಗ್ದಂಗೆ ನಾವು ನೋಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ನಾವು ಯಾವತ್ತೂ ಕೂಡ ನಾವೆಲ್ಲ ಜೀವನ ಮಾಡೋದೆಲ್ಲ ಏನಕ್ಕಪ್ಪ, ನೆಮ್ಮದಿಯಾಗಿರಬೇಕಲ್ವಾ. ಸೊ ನೆಮ್ಮದಿನೇ ಇಲ್ಲ ಅಂದರೆ ವಾಟ್ ಈಸ್ ದ ಯೂಸ್? ಏನು ಯೂಸ್ ಆಗ್ತದೆ? ಒಂದು ಹಬ್ಬ, ಸಂಭ್ರಮ, ಸಡಗರಗಳು, ಯಾವುದೇ ಒಂದು ಹಬ್ಬ ಬರಲಿ, ಯಾವುದೇ ಒಂದು ಹರಿದಿನಗಳ ಬರಲಿ, ಏನೇ ಬಂದರೂ ಸಹಿತವಾಗಿ ನೆಮ್ಮದಿ ಇಲ್ಲ, ಖಂಡಿತವಾಗಿ ಅಲ್ಲೇನೂ ಇರೋದಿಲ್ಲ. ಸಂಭ್ರಮ, ಗಣೇಶ ಹಬ್ಬ ಒಂದು ಸಂಭ್ರಮದ ಆಚರಣೆ ಇರತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಭೇದ ಭಾವವಿಲ್ಲದೆ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಗಣೇಶನ ಪೂಜೆ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಂಭ್ರಮದಲ್ಲಿ ಒಂದು ಕೂಡ. ಸೊ ಹಾಗಾಗಿ ಈ ವಾರದ ಒಂದು ಭವಿಷ್ಯವನ್ನು ದ್ವಾದಶ ರಾಶಿಗಳು ಹೇಗಿರತಕ್ಕಂಥದ್ದು ಇರ್ತದೆ, ಗಣೇಶನ ಆಶೀರ್ವಾದ, ಹಾಗೆ ಸರ್ವಮಂಗಳೆ ಆಗಿರ್ತಕ್ಕಂಥ ಗೌರಿಯ ಆಶೀರ್ವಾದ ಹೇಗೆ ಲಭ್ಯವಾಗ್ತದೆ, ಹೇಗಿರ್ತಕ್ಕಂಥದ್ದು ಇರ್ತದೆ ಈ ವಾರ ಅನ್ನೋದು ತಿಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಚಂದ್ರ ಸಿಂಹರಾಶಿಯಿಂದ ವೃಶ್ಚಿಕ ರಾಶಿಯವರೆಗೂ ಸಂಚಾರದ ಕಾಲ. ಅದರಲ್ಲಿ ಬರ್ತಕ್ಕಂಥ ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಈ ವಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಗ್ರಹಗಳ ಸ್ಥಾನಮಾನಗಳನ್ನು ವೀಕ್ಷಣೆಯನ್ನು ಮಾಡೋದಾದರೆ ಗುರು ಯಥಾಸ್ಥಿತವಾಗಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಬುಧ ಅಸ್ತಂಗತನಾಗಿ ಕಟಕ ರಾಶಿ, ಶುಕ್ರ ಸಹಿತವಾಗಿ ಬುಧನೊಟ್ಟಿಗೆ ಲಕ್ಷ್ಮೀನಾರಾಯಣ ಯೋಗ ಅಂತ ಕೂಡ ಚತುರ್ಥ ಭಾವದಲ್ಲಿ. ಸೂರ್ಯ ಮತ್ತು ಕೇತು ಕೂತಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಕೇತು ಮತ್ತು ಸೂರ್ಯ ಸ್ಥಿತವಾಗಿರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಹಾಗೆ
ಮಂಗಳ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಹಾಗೆ ರಾಹು ಕುಂಭರಾಶಿಯಲ್ಲಿ, ಶನಿ ವಕ್ರನಾಗಿ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ. ಈ ಚಂದ್ರ ಪಂಚಮ, ಷಷ್ಠ, ಅಷ್ಟಮದಲ್ಲಿ ಹಾದು ಹೋಗ್ತಕ್ಕಂಥದ್ದು, ಸಪ್ತಮ ಅಷ್ಟಮದಲ್ಲಿ 4 ಸ್ಥಾನದಲ್ಲಿ, ಅಂದರೆ ಸಿಂಹ, ಕನ್ಯಾ, ತುಲಾ ಹಾಗೆ ವೃಶ್ಚಿಕದಲ್ಲಿ ಹಾದು ಹೋಗ್ತದೆ. ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ, ಯಾರಿಗೆ ವಿಘ್ನಗಳು ದೂರ ಆಗ್ತದೆ, ಸುಖ ಶಾಂತಿ ಸಂಭ್ರಮಗಳು, ತಾಯಿ ಆಶೀರ್ವಾದ ಯಾರ ಮೇಲಿರ್ತದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ ನೋಡಿ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿ ಕೂತಿದ್ದಾನೆ. 6ರ ಸ್ಥಾನ ಅಂದರೆ ಸ್ವಲ್ಪ ಕೆಲಸ, ಸಾಲ, ಒತ್ತಡ, ಆರೋಗ್ಯದ ವಿಚಾರ. ಬಟ್ ಒಂದು ವಿಚಾರದಲ್ಲಿ ನಿಮಗೆ ಶುಭತ್ವ ಮೇಷರಾಶಿಯವ್ರಿಗಿರ್ತಕ್ಕಂಥದ್ದು ಇರ್ತದೆ. ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ ನಕ್ಷತ್ರ ನೋಡಿ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ತನ್ನದೇ ಸ್ವತಃ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು, ಸ್ವಾತಿ ರಾಹುವಿನ ನಕ್ಷತ್ರದಲ್ಲಿ ಲಾಭ. ಒಟ್ಟಾರೆಯಾಗಿ ನೋಡೋದಾದರೆ ಇದು ಬ್ಯೂಟಿಫುಲ್ ವಾರ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸುಖಸ್ಥಾನದಲ್ಲಿ ಶುಕ್ರ ಬುಧರಿದ್ದಾರೆ. ತೃತೀಯಾಧಿಪತಿ ಚತುರ್ಥ ಭಾವ, ಧನಾಧಿಪತಿ ಚತುರ್ಥ ಭಾವ, ಮೇಲಾಗಿ ಸಪ್ತಮಾಧಿಪತಿ ಚತುರ್ಥ ಭಾವ, ಸುಖ ಭೋಜನ, ಸುಖ ಸ್ತ್ರೀನ ಅಂತ ಕೂಡ ನೋಡಿದ್ವಿ. ಸ್ವಲ್ಪ ಮೇಷರಾಶಿ ಇರ್ತಕ್ಕಂಥವ್ರಿಗೆ ತಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಮಯ. ಮೇಷರಾಶಿಯವರು ಸುಮ್ಮನೆ ಕುತ್ಕೊಳ್ತಕ್ಕಂಥ ಕಾಲಮಾನವಲ್ಲ ಈ ವಾರ. ಸಾಧ್ಯವಾದಷ್ಟು ತುಂಬ ಆ್ಯಕ್ಟಿವ್ನೆಸ್ ಇರ್ತಕ್ಕಂಥ ವಾರ ಕೂಡ. ಈ ವಾರದಲ್ಲಿ ಭಾಳ ವಿಶೇಷವಾಗಿ ಸಪ್ತಮಾಧಿಪತಿ ಚತುರ್ಥ ಭಾವ ವ್ಯಾವಹಾರಿಕವಾಗಿ ಕೂಡ ಶುಭತ್ವ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ. ಮೇಲಾಗಿ ರೆಟ್ರೋಗ್ರೇಡ್ ಶನಿ ನಿಮಗೆ ಶುಭವನ್ನು ಕೊಡ್ತದೆ. ಸಾಡೆ ಸಾತಿ ಮತ್ತೊಂದು ವಿಚಾರಗಳನ್ನು ತೆಗಿಬೇಡಿ. 11ರ ಫಲಗಳನ್ನು ಶನಿ ಪರಮಾತ್ಮ ಕೊಡೋದ್ರಿಂದ ಲಾಭ. ರಾಹು ಲಾಭದಲ್ಲಿದ್ದಾನೆ, ತೃತೀಯ ಲಾಭ, ತೃತೀಯ ಕೂತಿರ್ತಕ್ಕಂಥದ್ದು ಗುರುವಿನ ಒಂದು ಆಶೀರ್ವಾದ ಇರತಕ್ಕಂಥದ್ದು. ಖಂಡಿತವಾಗಿ ಮೇಷರಾಶಿಯವರನ್ನು ನೋಡೋದಾದರೆ ಅಬ್ಸಲ್ಯೂಟ್ಲಿ ಒಳ್ಳೆಯ ಒಂದು ವಾರ ಕೂಡ. ವಿದ್ಯಾರ್ಥಿಗಳಿಗೆ ಶುಭತ್ವ. ಸ್ವಲ್ಪ ಸೋಂಬೇರಿತನ ಕಾಣಿದ್ರೂ ಬುಧರೊಟ್ಟಿಗಿದ್ದಾಗ ಭಾಳ ವಿಶೇಷವಾಗಿ ತಮ್ಮ ಬುದ್ಧಿಶಕ್ತಿಯಿಂದ ಅನೇಕ ವಿಚಾರಗಳನ್ನು ಗೆಲ್ತೀರಿ. ಕಂಕಣ ಭಾಗ್ಯದಲ್ಲೂ ಸ್ವಲ್ಪ ಲಭ್ಯತೆ ಇರತಕ್ಕಂಥದ್ದು. ಚತುರ್ಥ ಭಾವದಲ್ಲಿ ಶುಕ್ರ ಇರೋದ್ರಿಂದ ಮ್ಯಾಕ್ಸಿಮಮ್ ಈ ಕಂಕಣ ಭಾಗ್ಯ ಲಭ್ಯತೆ ಕೂಡ ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಇನ್ನು ಕೋರ್ಟ್ ಕಚೇರಿ ವಿಚಾರ, ಮೇಲಾಗಿ ನಿಮ್ಮ ಶತ್ರುವಿನ ದಮನಗಳು, ಇವೆಲ್ಲ ಮೇಷರಾಶಿಯವರನ್ನು ಸಂಪೂರ್ಣರನ್ನಾಗಿ ಮಾಡ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ. ಖಂಡಿತವಾಗಿ ಶುಭದ ವಾರ. ಶಿವನನ್ನು ಆರಾಧನೆ ಮಾಡಿಕೊಳ್ಳಿ ಸಾಕು. ಶಿವನ ಆರಾಧನೆ ಭಾಳ ಮುಖ್ಯವಾಗಿ ವಿಶೇಷವಾಗಿರ್ತಕ್ಕಂಥ ಫಲ. ಜೊತೆಗೆ ಗಣಪತಿಯ ಆರಾಧನೆ, ಗಣಪತಿಗೆ ಗರ್ಕೆಯನ್ನು ಇಟ್ಟು ಈ ವಾರದಲ್ಲಿ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ನಿಮಗೆ ಲಭ್ಯತೆ ಆಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯಾಧಿಪತಿ ತೃತೀಯ ಭಾವದಲ್ಲಿ ಧನಾಧಿಪತಿ ಜೊತೆ ಕೂತಿದ್ದಾನೆ. ಸಣ್ಣ ಪುಟ್ಟ ಬದಲಾವಣೆಗಳು ನಿಮಗೆ ವಿಶೇಷತೆಯನ್ನು ಕೊಡುತ್ತೆ. ಗುರುವಿನ ಬಲ ಆಲ್ರೆಡಿ ನಿಮಗೆ ವೃಷಭ ರಾಶಿಯವ್ರಿಗಿದೆ. ಸಪ್ತಮಾಧಿಪತಿ ಕೂಡ ಪಂಚಮದಲ್ಲಿದ್ದಾನೆ. ಜ್ಞಾನವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು, ವೈವಾಹಿಕ ಜೀವನಗಳು, ಪ್ರೀತಿ ವಿಚಾರದಲ್ಲಿ ಯಶಸ್ಸು ಲಭ್ಯತೆ ಇರತಕ್ಕಂಥದ್ದು ಕೂಡ ನೋಡೋದು. ತೃತೀಯ ಸ್ಥಾನ ಸ್ವಲ್ಪ ನೋಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ಒಂದು ಕ್ಷೇತ್ರಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಇಲ್ಲಿ ನೀವು ಯಾರೋ ಈ ಸೇಲ್ಸ್ ಒಂದು ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಕ್ರಯ ವಿಕ್ರಯ, ಭೂಮಿ ಕ್ರಯ ವಿಕ್ರಯ, ಸೇಲ್ಸ್, ಕಾರು ಮತ್ತೊಂದು ಎಲ್ಲ ಸೇಲ್ಸ್ ಇರ್ತಕ್ಕಂಥವ್ರಿಗೆ, ಸಂಚಾರಿ ಯಾರೋ ಈ ಕ್ಯಾಬ್ ಡ್ರೈವರ್ಸು, ಕ್ಯಾಬ್ ಇರತಕ್ಕಂಥವ್ರು, ವಾಹನಾದಿಗಳಿಂದ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ವೃಷಭ ರಾಶಿಯವರು ಪಡಿಬೋದು. ಖಂಡಿತವಾಗಿ ಭಾಳ ವಿಶೇಷತೆ ಇದಕ್ಕೆ ಪ್ರೇರೇಪಿತ ಹಣಕಾಸಿನ ವಿಚಾರದಲ್ಲೂ ಕೂಡ ಲಭ್ಯತೆ ಇರತಕ್ಕಂಥದ್ದು. ಭಾಳ ಫಾಸ್ಟಾಗಿ ಕೆಲಸ ದೂಗ್ತಕ್ಕಂಥ ವಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಬಟ್ ಒನ್ ಥಿಂಗ್, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿ ಅತಿ ಆಸೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಅತಿಯಾದಂಥ ಬಂಡವಾಳವನ್ನು ಕಡಿಮೆ ಮಾಡಿ. ಇದು ಭಾಳ ಮುಖ್ಯ. ಅತಿ ಏನೋ ಚೆನ್ನಾಗಿ ಬರ್ತಾ ಇದೆ, ಇನ್ನಷ್ಟು ಬಂಡವಾಳ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ. ದಶಮ ಸ್ಥಾನದಲ್ಲಿ ಯಾರಿರ್ತಾರೆ? ರಾಹು ಇದ್ದಾರೆ. ವಕ್ರ ರಾಹು ಕೆಲಸ ಏನು?
ಅತಿಯಾಗಿ ಮಾಡ್ತಕ್ಕಂಥ ಒಂದು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಅಡೆತಡೆಯನ್ನು ತರ್ತಕ್ಕಂಥಿರುತ್ತೆ. ಚಂದ್ರ ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಹಾದು ಹೋಗ್ತದೆ. ಒಳ್ಳೆಯ ಸ್ಥಾನದಲ್ಲಿದ್ದರೂ ನಕ್ಷತ್ರ ಫಲಗಳನ್ನು ನೋಡಿದ್ರು, ಗ್ರಹ ಫಲಗಳನ್ನು ನೋಡಿದ್ರು ವೃಷಭ ರಾಶಿಯವ್ರಿಗೆ ಸ್ಥಾನ ಸ್ಥಿತವಾಗಿರ್ತಕ್ಕಂಥದ್ದು ಶುಭದಲ್ಲಿದೆ. ಆದರೆ ಅತಿಯಾದ್ದು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ. ಕೇವಲ ಆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಅತ್ಯದ್ಭುತವಾಗಿ ನೀವು ಈ ಗೌರಿ ತಾಯಿಗೆ ಬೇಳೆ ಅಂದರೆ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು, ಒಬ್ಬಟ್ಟು, ವಿಶೇಷವಾಗಿ ಒಬ್ಬಟ್ಟನ್ನು ನೈವೇದ್ಯವನ್ನು ಮಾಡಿ, ಹಾಗೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಹೇ ಗೌರಿ ನಾರಾಯಣಿ ನಮೋಸ್ತುತೆ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ಈ ವಾರ ಅತ್ಯಂತ ಶುಭದ ವಾರ ಆಗ್ತಕ್ಕಂಥದ್ದಿರುತ್ತೆ. ಮೇಲಾಗಿ ನಿಮ್ಮ ಆಸೆಗಳನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ವಾರ ನಿಮಗೂ ಲಭ್ಯತೆ. ಹಾಗೆ ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿ ನೋಡಿ, ನಷ್ಟಾಧಿಪತಿ ಜೊತೆ ಶುಕ್ರನೊಟ್ಟಿಗೆ ಇದ್ದಾರೆ ಬುಧ. ಆದರೆ ಧನಸ್ಥಾನದಲ್ಲಿರ್ತಕ್ಕಂಥದ್ದು ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಅದು ಹೋಗ್ತದೆ. ಗುರು ನಿಮ್ಮ ಲಗ್ನದಲ್ಲಿದ್ದಾನೆ, ರಾಶಿಯಲ್ಲಿ. ನಕ್ಷತ್ರ ಸಹಿತವಾಗಿ ನೋಡಿದಾಗ ಮೊದಲ ವಾರ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಂಡ್ರೂ ನಿಮಗೂ ಸಹಿತವಾಗಿ ಅದ್ಭುತವಾಗಿರ್ತಕ್ಕಂಥ ವಾರ ಆಗ್ತದೆ. ಮಿಥುನ ರಾಶಿ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಸರಿದೂಗ್ತದೆ. ಮೇಲಾಗಿ ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು, ಕಮ್ಯುನಿಕೇಷನ್ ಇಟ್ಕೊಳ್ತಕ್ಕಂಥದ್ದು ಕೂಡ ಈ ವಾರದಲ್ಲಿ ತೋರಿಸ್ತದೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಉತ್ತಮತೆ ಇರತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಉತ್ತಮತೆ ಇರತಕ್ಕಂಥದ್ದು, ಕೆಲಸದಲ್ಲಿ ಒತ್ತಡಗಳು ಬಂದರೂ ಸಹಿತ ಉಪಶಮನ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಗುರು ಲಗ್ನದಲ್ಲಿದ್ದಾಗ ಕೊಡ್ತದೆ. ಸಣ್ಣ ಪುಟ್ಟ ವಕ್ರತೆ, ಏನೋ ಮನಸ್ತಾಪಗಳು, ಮತ್ತೊಂದು ರಾಜಕೀಯ, ಮತ್ತು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ, ದಶಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಅದರ ಮೇಲೆ ಏನೇ ಕುಂದು ಕೊರತೆಗಳು ಬಂದರೂ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ. ಲಗ್ನದಲ್ಲಿ ಗುರು, ಜೀವಕಾರಕ ಆಗಿರ್ತಕ್ಕಂಥ ಗುರು ಲಗ್ನದಲ್ಲಿದ್ದಾನೆ. ಧನಸ್ಥಾನದಲ್ಲಿ ಬುಧ, ತೃತೀಯ ಭಾವದಲ್ಲಿ ಸೂರ್ಯಕೇತು, ಒಂದು ಬಲಾಢ್ಯತೆ ಇರ್ತಕ್ಕಂಥದ್ದು, ಧೈರ್ಯದಿಂದ ಎಲ್ಲವನ್ನ ಗೆಲ್ತೀರಿ. ಯಾಕೆಂದರೆ ಚತುರ್ಥ ಭಾವದಲ್ಲಿ ಕುಜನಿದ್ದಾನೆ. ನೋಬಡಿ, ಯಾರಿಗೂ ತಲೆ ತಗ್ಸ್ತಕ್ಕಂಥ ವ್ಯವಸ್ಥೆನೇ ಇಲ್ಲ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿ ಈಗ ಆಲೋಚನೆಗಳು ಆದಷ್ಟು ಕೂಡ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದು, ಮನೆಯ ನಿರ್ಮಾಣ, ಆಸ್ತಿಯ ನಿರ್ಮಾಣ, ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಭ್ಯತೆ, ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ಯಾರು ಮಿಥುನ ರಾಶಿಯಲ್ಲಿದ್ದಿರೋ ತಾವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ. ದುರ್ಗಾರಾಧನೆ, ದುರ್ಗಾ ದೇವಸ್ಥಾನ, ಹಾಗೆ ಗೌರಿಯ ಹಬ್ಬಕ್ಕೆ ಅಂದರೆ ಅರ್ಥಾತ್ ಈ ನಾವು ಬಾಗಿಣವನ್ನು ಅರ್ಪಿಸ್ತಕ್ಕಂಥವ್ರು, ಮಹಿಳೆಯರಾಗಿರ್ತಕ್ಕಂಥವ್ರು ವಿಶೇಷವಾಗಿ ಸಕ್ಕರೆಯನ್ನು ಅತಿ ಹೆಚ್ಚು, ಅಂದರೆ ಬಾಗಿಣದ ಜೊತೆ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಇಟ್ಟುಕೊಡಿ. ಸಕ್ಕರೆ ಮೊಸರು ಕೂಡ ಕೊಡಬಹುದು, ಅಥವಾ ರೇಷ್ಮೆ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ. ಇವೆಲ್ಲ ನಷ್ಟವನ್ನು ತಪ್ಪಿಸ್ತಕ್ಕಂಥದ್ದಿರುತ್ತೆ, ಸುಖ ಜೀವನಕ್ಕೆ ನಾಂದಿ ಆಗ್ತಕ್ಕಂಥದ್ದಿರುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿ ವಿದ್ಯಾರ್ಥಿಗಳು ಕೂಡ ಒಂದು ಪವರ್ಫುಲ್ ಇರತಕ್ಕಂಥ ಡೇ. ಎಲ್ಲ ಅದು ಶುಭತ್ವ ಇರತಕ್ಕಂಥದ್ದು ಕೂಡ ಇದೆ. ನಾನು ಹೇಳಿದಾಗೆ ಸಾಧ್ಯವಾದಷ್ಟು ದುರ್ಗಾರಾಧನೆ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಹಾಗೆ ಕಟಕ ರಾಶಿ ವಿಚಾರಕ್ಕೆ ಬರೋಣ. ಕಟಕ ರಾಶಿಯವ್ರಿಗೆ ಹೇಗಿದೆ ಈ ವಾರ ನೋಡ್ತಕ್ಕಂಥ ಕೆಲಸ ನೋಡೋದಾದರೆ ನೋಡಿ, ಕಟಕ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಶುಕ್ರ ಬುಧ, ನಷ್ಟಾಧಿಪತಿ ಲಾಭಾಧಿಪತಿ ಎರಡೂ ಇದೆ. ಮಿಶ್ರ ಫಲಗಳ ಒಂದು ವಾರ. ಚತುರ್ಥ ಅಂದರೆ ಧನಸ್ಥಾನ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ, ಕೇತು ಒಟ್ಟಿಗಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಬರ್ತದೆ, ಸ್ವಲ್ಪ ಮಟ್ಟಿಗೆ ಅಲ್ಲಿ ರೆಡ್ಯೂಸ್ ಆಗ್ತದೆ. ಈ ಒಂದು ವಿಚಾರವನ್ನು ತಾವು ಪರಾಮರ್ಶೆಯಾಗಿ ನೋಡಬೇಕಾಗ್ತದೆ. ಕಟಕ ರಾಶಿ ನೋಡಿ, ಕಟಕ ರಾಶಿಗೆ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಕೇತು, ಸ್ವಲ್ಪ ಮಟ್ಟಿಗೆ ಹಣ ಬರ್ತದೆ, ಹಾಗೆ ಖರ್ಚಾಗ್ತಕ್ಕಂಥ ವ್ಯವಸ್ಥೆನೇ ಇರುತ್ತೆ. ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದಾರೆ. 9ರ ಸ್ಥಾನದಲ್ಲಿ ವಕ್ರಗತಿಯಾಗಿರ್ತಕ್ಕಂಥದ್ದು ಶನಿ. ನಷ್ಟಸ್ಥಾನದಲ್ಲಿರ್ತಕ್ಕಂಥದ್ದು ಗುರು. ಸ್ವಲ್ಪ ಮಟ್ಟಿಗೆ ತಾವು ಮಿಶ್ರ ಫಲಗಳಿರ್ತಕ್ಕಂಥ ವಾರ ಕಟಕ ರಾಶಿಯವ್ರಿಗೆ. ಶುಕ್ರ ಲಾಭಾಧಿಪತಿ, ಚತುರ್ಥಾಧಿಪತಿ, ಸುಖವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ. ಆ ಸುಖವನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಖರ್ಚುಗಳು ಕೂಡ ಅದೇ ಥರ ಬರ್ತದೆ. ಕಟಕ ರಾಶಿಯವರು ನನ್ನ ಅನಾಲಿಸ್ ಪ್ರಕಾರ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಈ ವಾರ ಮುಖ್ಯ. ಧನಸ್ಥಾನದ ಕುಟುಂಬಕ್ಕೋಸ್ಕರ ಪ್ರೇರಣೆಯನ್ನು ಕೊಡ್ತೀರಿ.
ಆದರೆ ಮನೆಯವರೊಟ್ಟಿಗೆ ವ್ಯಾಜ್ಯಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ನಿಮ್ಮ ಬಿಹೇವಿಯರನ್ನು ಸ್ವಲ್ಪ ಕೋಪದಿಂದ ಮುಕ್ತರಾಗಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಿ ನೋಡಿ, ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ನವಮ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಅಷ್ಟು ಉತ್ತಮ ಫಲಗಳನ್ನು ಕೊಡೋಕ್ಕಿಲ್ಲ. ಅಷ್ಟಮ ಸ್ಥಾನದ, ಯಾಕೆಂದರೆ ವಕ್ರನಾಗಿದ್ದಾಗ ನಿಮಗೆ 9ರ ಸ್ಥಾನ, ಸಹಾಯಸ್ಥದ ಕೊರತೆಗಳು ಅದು ಬರ್ತದೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಕೊರತೆಗಳು ಬರ್ತದೆ. ಇದ್ದಕ್ಕಿದ್ದಾಗೆ ಒಂದು ಸಮಸ್ಯೆಗಳನ್ನು ಕೊಡಲಿಕ್ಕೋಸ್ಕರ ರಾಹು ಇರತಕ್ಕಂಥದ್ದಿದೆ. ಇಲ್ಲಿ ಸ್ವಾತಿ ನಕ್ಷತ್ರ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹಣಕಾಸು ವಿಚಾರ, ವಾಹನಾದಿಗಳಿಂದ ಜಾಗರೂಕರಾಗಿರಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಗಣಪತಿಗೆ ಗರಿಕೆಯನ್ನು ಕೊಟ್ಟು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಗಣಪತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕಟಕ ರಾಶಿಯವ್ರಿಗೆ ಅಷ್ಟು ಉತ್ತಮ ಫಲಗಳನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಕಡಿಮೆ. ಸಾಧ್ಯವಾದಷ್ಟು ಸಹಿತ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯ. ಹಾಗೆ ಸಿಂಹರಾಶಿಯ ಫಲಾಫಲ, ಲಗ್ನದಲ್ಲೇ ಸೂರ್ಯ ಕೇತುರಿದ್ದಾರೆ. ಒಂದು ರೀತಿಯಾಗಿ ರಾಜಯೋಗದ ಕಾಲ. ಏನೇ ತಪ್ಪು ಮಾಡಿದ್ರು, ಏನೇ ಸಮಸ್ಯೆ ಮಾಡಿದ್ರು, ನಾನು ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಒಂದು ಮನೋಭಾವತೆ, ಧೈರ್ಯವೆಲ್ಲ ಕೊಡ್ತದೆ. ಕೇತು ಲಗ್ನದಲ್ಲಿದ್ದಾಗ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ. ಮೇಲಾಗಿ ನೀವು ಕೇತುವಿನ ಸ್ಥಾನವನ್ನು ನೋಡಿದ್ರೆ ಲಗ್ನದಲ್ಲಿದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸ್ವಲ್ಪ ಮೆಂಟಲ್ ಟಾರ್ಚರ್ ಇವೆಲ್ಲ ಇರ್ತಕ್ಕಂಥದ್ದು ಇರ್ತದೆ. ಸೂರ್ಯ ಇದ್ದಾಗ ಯಾಕೆಂದರೆ ಬಲ ಇದೆ, ಸೂರ್ಯನ ಬಲ ಇದೆ. ಆದರೆ ಕೇತು ಮೋಕ್ಷಕಾರಕ, ತನ್ನ ಮೇಲೆ ತನಗೆ ಬೇಜಾರಾಗ್ತಕ್ಕಂಥದ್ದು ಹೇಳ್ಬೋದು. ಇಲ್ಲಿ ಚಂದ್ರ ಲಗ್ನ ದ್ವಿತೀಯ, ತೃತೀಯ, ಚತುರ್ಥ ನಷ್ಟಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು. ಶುಕ್ರ ಬುಧರಿದ್ದಾರೆ. ಲಾಭಾಧಿಪತಿ ನಷ್ಟಸ್ಥಾನ, ದಶಮಾಧಿಪತಿ ನಷ್ಟಸ್ಥಾನ, ತೃತೀಯಾಧಿಪತಿ ನಷ್ಟಸ್ಥಾನ, 2ರ ಅಧಿಪತಿ ಆಗಿರ್ತಕ್ಕಂಥದ್ದು ನಷ್ಟಸ್ಥಾನ. ಅನ್ನೆಸಸರಿಯಾಗಿ ಎಲ್ಲ ಶುಭವಿದ್ದರೂ ಖರ್ಚುಗಳನ್ನು ಕಡಿಮೆ ಮಾಡಿ. ಆರೋಗ್ಯದ ವಿಚಾರವಾಗಿ ಸಿಂಹರಾಶಿಯವ್ರಿಗೆ ಈ ವಾರ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಎಚ್ಚರಿಕೆ, ಸರಿಯಾಗಿ ಆರೋಗ್ಯ ವಿಚಾರವನ್ನು ನೋಡ್ಕೋಬೇಕು. ಮೇಲಾಗಿ ಮಂಗಳ 2ರ ಸ್ಥಾನದಲ್ಲಿದ್ದಾನೆ. ಇಲ್ಲಿ ನವಮಾಧಿಪತಿ ಆಗಿರ್ತಕ್ಕಂಥದ್ದು, ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು. ಧನಸ್ಥಾನ, ಕುಟುಂಬ ಸ್ಥಾನ, ವೈರಾಗ್ಯತೆ, ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಇವೆಲ್ಲ ತೋರಿಸ್ತದೆ. ಇದಕ್ಕೆ ತಾವು ಅದಕ್ಕೆ ಒಂದು ಅವಕಾಶಗಳನ್ನು ಕೊಡದಾಗೆ ಸಿಂಹರಾಶಿಯವರು ನೋಡ್ಕೋಬೇಕಾಗುತ್ತೆ. ಸಿಂಹರಾಶಿಯವರು ನೋಡಿ, ಸಪ್ತಮ ಸ್ಥಾನದಲ್ಲಿ ರಾಹುಗಿದ್ದಾನೆ. ಒಂದಷ್ಟು ಪ್ರೀತಿಯ ವಿಚಾರ, ಇಲ್ಲೀಗಲ್ ವಿಚಾರಗಳು ಅಂತ ನೋಡ್ತೀವಿ. ಇಲ್ಲೀಗಲ್ ತಾವು ಪರಸ್ತ್ರೀ ಪರಪುರುಷ ವ್ಯಾಮೋಹಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಿಲ್ಲ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಬರ್ತದೆ. ಅಷ್ಟಮ ಸ್ಥಾನದಲ್ಲಿ ಶನಿ ವಕ್ರನಾಗಿದ್ದಾನೆ. ನಿಂದನೆಗಳು ಸಾಧ್ಯತೆಗಳು ತೋರಿಸ್ತದೆ ಸಿಂಹರಾಶಿಯವ್ರಿಗೆ. ಇಲ್ಲಿ ನಕ್ಷತ್ರ ಸ್ಥಾನವನ್ನು ನೋಡಿ, ಪುಬ್ಬ, ಉತ್ತರಾಷಾಢ, ಉಬ್ಬ ನಕ್ಷತ್ರ, ಹಸ್ತ ನಕ್ಷತ್ರ ನಷ್ಟ. ಖಂಡಿತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸಿಂಹರಾಶಿಯವರು. ದುಡುಕಿನ ಸ್ವಭಾವ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತ್ರಯಂಬಕ ಮಂತ್ರ ಇಡೀ ವಾರ ಪಠಣೆಯನ್ನು ಮಾಡಿ. ತ್ರಯಂಬಕ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಅರುವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್. ಜೊತೆಗೆ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಓಂ ಭಾಸ್ಕರ ನಮಃ ಈ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸ. ಸಾಧ್ಯವಾದಷ್ಟು ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಹೆಸರು ಕಾಳು ಫಲಹಾರವನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ದುಡುಕಿನ ನಿರ್ಧಾರಗಳು, ಹೊಸ ಕೆಲಸಗಳನ್ನು ಸ್ವಲ್ಪ ನಿಷಿದ್ಧವನ್ನು ಮಾಡಿ, ಅಷ್ಟು ಉತ್ತಮತೆ ಇಲ್ಲ. ಕನ್ಯಾ ರಾಶಿ ನೋಡಿ, ಈ ವಾರದ ಫಲಾಫಲ. ಕನ್ಯಾ ರಾಶಿಯಲ್ಲೇ ಕುಜನಿದ್ದಾನೆ. ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿ ಮಾಡ್ಕೋಬೇಕು. ವಾರದ ಮೊದಲ ಭಾಗ ಅಂತ ನೋಡಿದ್ವಿ. ವಾರದ ಮೊದಲ ಭಾಗ ಅನ್ನೆಸಸರಿಯಾಗಿ ಅತಿಯಾದಂಥ ಕೆಟ್ಟ ಆಲೋಚನೆಗಳು ಅಥವಾ ಕೋಪ ಮತ್ತೊಂದನ್ನು ತಪ್ಪಿಸಬೇಕು. ಇಲ್ಲಾಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮೊದಲ ವಾರದ ವಿಚಾರವಾಗಿ ತಗೊಂಡಾಗ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಸಪ್ತಮ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥ ಶನಿ ವಕ್ರಗತಿಯಲ್ಲಿದ್ದಾನೆ. ಸಾಂಸಾರಿಕ ಜೀವನದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ. ಲಗ್ನದಲ್ಲೇ ಕುಜನಿದ್ದಾನೆ.
ಯಾರು ಈ ಫಾರಿನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರ್ತದೆ. ಯಾಕೆಂದರೆ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ, 9ರ ಅಧಿಪತಿ ಜೊತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ಸು ಈ ಥರದವ್ರಿಗೆ ಬಹಳಷ್ಟು ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಆರೋಗ್ಯದಲ್ಲಿ ಸಮಸ್ಯೆ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥ ವಾರವನ್ನು ಎದುರಿಸಬೇಕಾಗ್ತದೆ. ಕೋಪವನ್ನು ನಿಯಂತ್ರಣದಲ್ಲಿ ಮಾಡ್ಕೋಬೇಕು. ಯಾರೊಟ್ಟಿಗೂ ತಲೆಬಾಗದಲ್ಲೇ ಇರತಕ್ಕಂಥ ವಿಚಾರಗಳು ಈ ವಾರದಲ್ಲಿ ನಿಮಗೆ ನಡೀತದೆ. ಯಾರೊಟ್ಟಿಗೂ ತಲೆಬಾಗೋದಿಲ್ಲ. ಆಮೇಲೆ ಕೆಲಸದಲ್ಲಿ ತಲ್ಲೀನತೆ, ಜಾಸ್ತಿ ತಲ್ಲೀನತೆ, ಕೆಲಸಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥ ಮನೋಭಾವತೆ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಲಾಭವನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದು ಇರ್ತದೆ. ಅದರಿಂದ ಏನಾಗ್ತದೆ, ಕೆಲವೊಂದು ಬಾರಿ ನಾವು ಕೆಲವೊಂದು ತಪ್ಪುಗಳಾಗ್ತಕ್ಕಂಥ ಸಾಧ್ಯತೆಗಳನ್ನು ನೋಡ್ಬೋದು. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಅನ್ಯತಃ ನೀವು ಪರಸ್ತ್ರೀ ಪರಪುರುಷ ವ್ಯಾಮೋಹಗಳನ್ನು ಇಟ್ಕೊಂಡಾಗ ಕೆಲವೊಂದು ಸಮಸ್ಯೆಗಳು, ಅವಮಾನಗಳನ್ನು ಎದುರಿಸಬೇಕಾಗ್ತದೆ. ನಿಗೂಢ ಕಾರ್ಯಗಳಲ್ಲಿ ಏನಾದರೂ ತಲ್ಲೀನತೆ ಕನ್ಯಾ ರಾಶಿಯವರಾದರೆ ಈ ವಾರ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗ್ತದೆ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಇರತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದು ಇರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನಿಗೆ ರುದ್ರಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸಿ ಗಣಪತಿಗೆ ಗರ್ಕೆಯನ್ನು ಇಟ್ಟು ಓಂ ಗಂ ಗಣಪತಿಗೆ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರವನ್ನು ಇಡೀ ವಾರ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು, ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, 9ರ ಅಧಿಪತಿ. ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ಸಮಯ. ಗುರುವಿನ ದೃಷ್ಟಿ, ಮೇಲಾಗಿ ಚಂದ್ರ 11, 12, 1, 2ರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ. ಮಧ್ಯಭಾಗದಲ್ಲಿ ಕೊಂಚ ಸಮಸ್ಯೆ ಆಗ್ತಕ್ಕಂಥದ್ದಿರೋದ್ರ ಬಿಟ್ಟು ಉಳಿದೆಲ್ಲವನ್ನು ಶುಭತ್ವವನ್ನು ವಾರದಲ್ಲಿ ತಾವು ನೋಡ್ಬೋದು. ಈಗ ಕೆಲಸದ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು, ರಾಜಕೀಯ ಒಂದು ಮನೋಭಾವತೆ ಇರತಕ್ಕಂಥದ್ದು, ತನ್ನ ಕೆಲಸದಲ್ಲಿ ಹೆಚ್ಚಿನದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಈ ವಾರದಲ್ಲಿ ಬಂದೇ ಬರ್ತದೆ. ಧನಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, ಬಂಡವಾಳವನ್ನು ಹೂಡ್ತಕ್ಕಂಥ ಸಮಯ ಕೆಲಸಕ್ಕೋಸ್ಕರ. ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಅಡೆತಡೆಗಳು ಕಾಣಿಸ್ಕೊಳ್ಳುತ್ತೆ. ಅಡೆತಡೆಗಳು ನಿಧಾನಕ್ಕೆ ನಿವಾರಣೆ ಆಗಿ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ 6ರ ಸ್ಥಾನ ವಿಳಂಬತೆ, ನಿಧಾನ, ವಕ್ರಗತಿಯಲ್ಲಿದ್ದೆ. ವಕ್ರಗತಿಯಲ್ಲಿದ್ದ ಸೆವೆರಲ್ ಅಟೆಂಪ್ಟ್ಸ್, ಹಲವಾರು ಬಾರಿ ಅಟೆಂಪ್ಟ್ಸನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟು ತುಲಾರಾಶಿಯವರಿಗೆ ಈ ವಾರದಲ್ಲಿ ಕಾಣುತ್ತೆ. ಸ್ವಾತಿ ನಕ್ಷತ್ರ, ಚಿತ್ತಾ ನಕ್ಷತ್ರ ಇವೆಲ್ಲವನ್ನು ನೋಡ್ಕೊಂಬಂದಾಗ ಚಿತ್ತಾ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದ್ರೆ ಮಧ್ಯಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳನ್ನು ತಪ್ಪಿಸಿ. ಹನುಮಾನ್ ಚಾಲೀಸವನ್ನು ತುಲಾರಾಶಿಯವರು ಪಠಣೆಯನ್ನು ಮಾಡಿ. ದುರ್ಗಾ ದೇವತೆಯ ಆರಾಧನೆ ಹಾಗೆ ತಾಯಿ ಪಾರ್ವತಿಯ ಆರಾಧನೆ ಖಂಡಿತವಾಗಿ ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಕಾರ್ಯಗಳು ಶುಭತ್ವವನ್ನು ಕೊಡುತ್ತೆ. ಮೇಲಾಗಿ 11ರ ಸ್ಥಾನದಲ್ಲಿ ಸೂರ್ಯ ಬುಧ ಗಣಪತಿಯ ಆಶೀರ್ವಾದನೂ ಲಭ್ಯವಾಗ್ತಕ್ಕಂಥದ್ದಿರುತ್ತೆ, ಶುಭವನ್ನು ಕೊಡ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ವೃಶ್ಚಿಕ ರಾಶಿಯವರಿಗೆ ನೋಡಿ, ದಶಮ, ಏಕಾದಶ, ದ್ವಾದಶ, 1ರಲ್ಲಿ ಹಾದು ಹೋಗ್ತಕ್ಕಂಥದ್ದು ಚಂದ್ರನ ಸ್ಥಾನ. ನಕ್ಷತ್ರ ಫಲ ಸೂರ್ಯ ದಶಮ ಸ್ಥಾನ, ಕುಜ ಏಕಾದಶ ಭಾವ, ಹಾಗೆ ನೋಡಿ ಶುಕ್ರ ಸಹಿತವಾಗಿ 9ರ ಸ್ಥಾನ, ಸಪ್ತಮಾಧಿಪತಿ 9ರ ಸ್ಥಾನ, ಅಷ್ಟಮಾಧಿಪತಿ 9ರ ಸ್ಥಾನ. ಅದ್ಭುತವಾಗಿ ಮೈ ಚಳಿಯನ್ನು ಬಿಟ್ಟು ತಾವು ಕೆಲಸ ಮಾಡಿದ್ದೇ ಆದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭ ವೃಶ್ಚಿಕ ರಾಶಿಯವರಿಗೆ. ಗುರುವಿನ ಅನುಗ್ರಹವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಶುಭತ್ವ ಇರತಕ್ಕಂಥದ್ದು ಇರ್ತದೆ. ಕೇವಲ ನೀವು ಭಾಳ ವಿಶೇಷವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ಕಾರ್ಯದಲ್ಲಿ ಯಶಸ್ಸು ಸಿಗ್ತದೆ. ಬುದ್ಧಿಯನ್ನು ಹಾಗೆ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಂಡು ಕಾರ್ಯದಲ್ಲಿ ತಲ್ಲೀನತೆ ಆಗಿಬಿಟ್ರೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಥರದವ್ರಿಗೂ ಕೂಡ ಶುಭತ್ವ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಲವಿದ್ದರೂ ದುರ್ಗಾ ಮಂತ್ರ, ದುರ್ಗಾ ತತ್ವ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಳ್ಳಿ. ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ವಾರ ನಿಮಗೂ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಅವಕಾಶಗಳನ್ನೆಲ್ಲ ಕಳ್ಕೋಬೇಕಾಗ್ತದೆ. ಅವಕಾಶಗಳೆಲ್ಲ ವಂಚಿತರಾಗ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ. ಸ್ವಲ್ಪ ತಾವು ಕಾರ್ಯತಲ್ಲೀನತೆವಾಗಿದ್ದಾಗ ಈ ವಾರ ವಿಶೇಷವಾಗಿರ್ತಕ್ಕಂಥ ಫಲ. ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು. ಧನುರಾಶಿಯವರಿಗೆ ನೋಡಿ, ಒಂದು ವಿಚಾರದಲ್ಲಿ ಚಂದ್ರಸ್ಥಾನ 9, 10, 11, 12ರ ಸ್ಥಾನದಲ್ಲಿ ಹಾದು ಹೋಗ್ತದೆ.
ಈ 9ರ ಸ್ಥಾನ ಚಂದ್ರ ನೋಡಿ, ನಕ್ಷತ್ರ ಸ್ಥಾನವಾಗಿ ಪುಬ್ಬ ಉಬ್ಬ ಎಲ್ಲ ಅಷ್ಟಮ ಸ್ಥಾನದಲ್ಲಿ ಕೂತಿದೆ. ಸಪ್ತಮಾಧಿಪತಿ ಅಷ್ಟಮ ಸ್ಥಾನ, ಜೊತೆಗೆ 6ರ ಅಧಿಪತಿ ಅಷ್ಟಮ ಸ್ಥಾನ, ಕೆಲಸದಲ್ಲಿ ಒತ್ತಡದ ಸ್ಥಾನ, ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ಒಂದು ದಿನಮಾನಗಳು. ಮೊದಲ ವಾರದಲ್ಲಿ ಈ ಧನುರಾಶಿಯಲ್ಲವರಿಗೆ ಮಿಶ್ರ ಫಲಗಳನ್ನು ನಾವು ನೋಡ್ಬೋದು. ತದನಂತರ ಸ್ವಲ್ಪ ಲಾಭ, ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರ್ತದೆ. ಗುರುವಿನ ಅನುಗ್ರಹ ನೇರ ದೃಷ್ಟಿ ಧನುರಾಶಿಯವ್ರಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಗ್ರಹ ಲಭ್ಯತೆ ಇರ್ತದೆ. ಇಲ್ಲಿ ವಿಶೇಷವಾಗಿ ನಿಮಗೆ ಹಣಕಾಸಿನ ವ್ಯವಸ್ಥೆ ಕೂಡ ಸ್ವಲ್ಪ ಮಂದಗತಿಯಲ್ಲಿ ನಡೆದರೂ ಗ್ರಹಗಳ ವಿಚಾರಗಳನ್ನು ತಗೊಂಡಾಗ ಕೇಂದ್ರದಲ್ಲಿ ಗ್ರಹಗಳ ಸ್ಥಿತಗತಿಗಳು ಜಾಸ್ತಿ ಇದೆ ನೋಡಿ. ಕೇಂದ್ರ ಚತುರ್ಥ ಭಾವದಲ್ಲಿ ಶನಿ, ಸಪ್ತಮ ಭಾವದಲ್ಲಿರ್ತಕ್ಕಂಥದ್ದು ಗುರು, ಹಾಗೆ ಕುಜ ದಶಮ ಭಾವದಲ್ಲಿದ್ದಾನೆ, ನಷ್ಟಾಧಿಪತಿ ದಶಮ ಭಾವದಲ್ಲಿದ್ದಾನೆ, ಪಂಚಮಾಧಿಪತಿ ದಶಮ ಭಾವದಲ್ಲಿದ್ದಾನೆ. ವಿಶೇಷವಾಗಿ ಏನಾಗ್ತದೆ, ಏನೇ ಸಮಸ್ಯೆ ಬಂದು ಕೇಂದ್ರದಲ್ಲಿ ಗ್ರಹಗಳ ಸ್ಥಿತವಾಗಿದ್ದಾಗ ಬಲ ಜಾಸ್ತಿ ಇರ್ತದೆ. ಹಾಗಾಗಿ ಕೇವಲ ತಾವು ಕಾರ್ಯಚಿತ್ತತೆಯನ್ನು ನಡೆಸ್ಕೊಂಡು ಹೋದರೆ, ಉಪಚಯ ಸ್ಥಾನದಲ್ಲಿ ರಾಹು, ಕಾರ್ಯವಲ್ಲಿ ತಲ್ಲೀನತೆಯನ್ನು ಜಾಸ್ತಿ ಕಾಣಿಸ್ಕೊಂಡಾಗ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕೇವಲ ಧನುರಾಶಿಯಲ್ಲಿರ್ತಕ್ಕಂಥ ದುರ್ಗಾ ಮಂತ್ರ, ದುರ್ಗಾರಾಧನೆಯನ್ನು ಮಾಡ್ಕೊಂಬಿಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ. ನೆಮ್ಮದಿಗೋಸ್ಕರ ಖಂಡಿತವಾಗಿ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅತ್ಯಂತ ಶುಭದ ಒಂದು ವಾರ ನಿಮಗೆ ಲಭ್ಯತೆ ಆಗುತ್ತೆ. ಹಾಗೆ ಮಕರ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಸರ್ವ ಪ್ರಯತ್ನದಿಂದ ಕೆಲಸಗಳು ಅಭಿವೃದ್ಧಿ. ಅಷ್ಟಮ, ನವಮ, ದಶಮ, ಏಕಾದಶ ಭಾವದಲ್ಲಿ ಚಂದ್ರ ಹಾದು ಹೋಗ್ತದೆ. ನಕ್ಷತ್ರ ಸಹಿತವಾಗಿ ಸಪ್ತಮ ಬುಧ ಲಕ್ಷ್ಮೀನಾರಾಯಣ ಯೋಗ ಮಕರ ರಾಶಿಯವರಿಗೆ. ಗುರುವಿನ ಅನುಗ್ರಹ ಹೊರತುಪಡಿಸಿ ಖಂಡಿತವಾಗಿ ನಿಮಗೂ ಕೂಡ ಉಪಚಯ ಸ್ಥಾನದಲ್ಲಿ ಶನಿ ವಕ್ರನಾದರೂ ಧನಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಇಂದಿನ ಒಂದು ಮನೆಯನ್ನು ನೋಡ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾವು ಮಕರ ರಾಶಿಯವರ ಹಲವಾರು ಪ್ರಯತ್ನದ ಮೇರೆಗೆ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ. ಇಲ್ಲಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ, ಹಾಗೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಗಣಪತಿಗೆ 21 ಮೋದಕವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶುಭತ್ವ ಮಕರ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಬಿಸ್ನೆಸ್ಸಲ್ಲಿ ಲಾಭ ಲಭ್ಯತೆ ಇದೆ. ಹಾಗೆ ಪ್ರಯಾಣಗಳು ಲಾಭವನ್ನು ತರ್ತದೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭವಿರ್ತಕ್ಕಂಥ ದಿನಮಾನಗಳನ್ನು ತೋರಿಸ್ತದೆ. ಖಂಡಿತವಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಕೇವಲ ಸೂರ್ಯನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಎದುರಾಗಿ ಸೂರ್ಯನ ಅಭಿಮುಖವಾಗಿ ಮಂತ್ರವನ್ನು ಪಠನೆ ಮಾಡಿ. ಓಂ ಭಾಸ್ಕರಾಯ ನಮಃ. ಜೊತೆಗೆ ಚಪಾತಿಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಸುಗಳಿಗಾದರೂ ಕೊಡಿ, ಬಡವ್ರಿಗಾದರೂ ಕೊಡ್ತಕ್ಕಂಥದ್ದು. ಇದರಿಂದ ಶುಭ ಫಲ ಪ್ರಾಪ್ತಿ ಆಗ್ತದೆ. ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ರಾಶಿಯಲ್ಲಿ ರಾಹು ಇದ್ದಾನೆ. ಹಾಗೆ ಧನಸ್ಥಾನದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು. ಚಂದ್ರ ಸಪ್ತಮ, ಅಷ್ಟಮ, ನವಮ, ದಶಮದಲ್ಲಿ ಹಾದು ಹೋಗ್ತದೆ. ಕುಜಶಾಂತಿ ಕುಂಭರಾಶಿಯವರಿಗೆ ಅತ್ಯವಶ್ಯಕತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಉತ್ಕೃಷ್ಟತೆ. ಒಮ್ಮೆ ಇಲ್ಲೇನಾಗ್ತದೆ, ಧನಾಧಿಪತಿ ವಕ್ರನಾಗಿರೋದ್ರಿಂದ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತದೆ. ಸ್ವಲ್ಪ ಒಂದು ವಾರ ಚೆನ್ನಾಗಿ, ಒಂದು ವಾರ ಸ್ವಲ್ಪ ಕಡಿಮೆ, ಈ ಥರ ಬರ್ತದೆ. ಸಪ್ತಮ ಸ್ಥಾನದ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಕೇತು ಒಟ್ಟಿಗಿದ್ದಾನೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಮತ್ತೆ ಪ್ಯಾಚಪ್ ಆಗ್ತಕ್ಕಂಥದ್ದು ಇರ್ತದೆ. ಕುಜಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಯಾರೊಟ್ಟಿಗೂ ವಾಗ್ವಾದಗಳಿಗೆ ಇಳಿತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಪ್ರತಿದಿನ ಕುಂಭರಾಶಿಯಲ್ಲಿರ್ತಕ್ಕಂಥವರು, ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಮರಿಬೇಡಿ. ಅತ್ಯಂತ ಶುಭದ ದಿನಮಾನಗಳಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಮತ್ತು ವೃಶ್ಚಿಕ ರಾಶಿಯವ್ರಿಗೂ ಎರಡೂ ಇದೆ. ಹಾಗೆ ಕೊನೆಯದಾಗಿ ಮೀನರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ರಾಶಿಯಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಮನೆಯ ವಿಚಾರ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳು ಬರ್ತದೆ. ಶನಿ ವಕ್ರನಾಗಿರ್ತಕ್ಕಂಥದ್ದು. ತಾವು ರಿಟ್ರೀವ್ ಅಂದರೆ ನಿಮ್ಮನ್ನು ನೀವೇ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಚಂದ್ರಸ್ಥಾನ 6, 7, 8, 9ರಲ್ಲಿ ಹಾದು ಹೋಗ್ತದೆ. ಸಾಂಸಾರಿಕ ಜೀವನ ಸಾಧಾರಣತೆಯನ್ನು ಕೂಡಿರ್ತಕ್ಕಂಥದ್ದು ಇರ್ತದೆ. ಕುಟುಂಬಾದಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ, ವ್ಯಾವಹಾರಿಕವಾಗಿ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ. ಏಕಾದಶ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಸ್ವಲ್ಪ ಲಾಭದ ಕೊರತೆ, ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೊರತೆಗಳು ಬಿಟ್ಟರೆ ಮಿಕ್ಕ ಎಲ್ಲ ವಿಚಾರಗಳು ಶುಭತ್ವವನ್ನು ಕೊಡ್ತದೆ. ಪಂಚಮದಲ್ಲಿ ಶುಕ್ರ ಬುಧರಿದ್ದಾರೆ. ಮಕ್ಕಳ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳನ್ನು ಬರುತ್ತೆ. ಚಿಂತನೆಗಳನ್ನು ಬಿಡಿ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭತ್ವ ಇರ್ತಕ್ಕಂಥದ್ದು ಇರುತ್ತೆ.
ಶತ್ರುವಿನ ದಮನ ಆಗ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ತೋರಿಸ್ತದೆ. ಶುಭತ್ವ ಇರ್ತಕ್ಕಂಥದ್ದು. ಕೇವಲ ನೀವು ಮಾಡ್ತಕ್ಕಂಥ ಕೆಲಸ ತಾಯಿ ಸರ್ವಮಂಗಳೆ ಅಂದರೆ ಗೌರಿಯನ್ನು ಆರಾಧನೆಯನ್ನು ಮಾಡಿ. ಬಾದಾಮಿ ಬೀಜವನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಬಾದಾಮಿ ಬೀಜ ಕೇವಲ ಇದನ್ನು ಆಗಿಂದಾಗೆ ಹಂಚಿ ಭಾಳಷ್ಟು ಶುಭತ್ವ, ನಷ್ಟವನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಸಾಧ್ಯವಾದಷ್ಟು ಕೂಡ ದುರ್ಗಾ ಕವಚ ಮಂತ್ರಗಳು ಇವೆಲ್ಲ ಶುಭತ್ವವನ್ನು ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಇರತಕ್ಕಂಥ ವಾರ ಕೂಡ ಆಗ್ತದೆ. ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ದಿನ ತೋರಿಸ್ತಾ ಇದೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಕೆಲಸಗಳನ್ನೇ ಪ್ರವೃತ್ತರಾಗಿ. ಖಂಡಿತವಾಗಿ ಶುಭದ ವಾರ ಆಗುತ್ತೆ. ಹಾಗೆ ಗಣೇಶ ಮತ್ತು ಗೌರಿಯ ಆಶೀರ್ವಾದ ತಮ್ಮ ಎಲ್ಲ 12 ರಾಶಿಗಳ ಮೇಲೆ ಇರಲಿ, ಹಾಗೆ ಶುಭತ್ವವನ್ನು ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.